ಆ ಕಡೆ ಕೂತ್ಕೊಂಡಿರೋರು ಹಿರಿಯ ನಟರು, ರಂಗಭೂಮಿ ರಘು ಪಾಂಡೇಶ್ವರು, ನಮ್ಮ ಆತ್ಮೀಯರು, ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ ನನ್ನ ಜೊತೆಗೆ ಜರ್ನಿ ಮಾಡ್ತಾ ತಪ್ಪುಗಳನ್ನು ತಿದ್ದಿ ಹೇಳ್ತಾ ನಮ್ಮನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಹಾಗೆ ದುಂಡಿ ಮೋಹನ್ ಸರ್ ಅವರು, ಆ ದುಂಡಿ ಅಂತ ಹೇಳಕ್ ಬರೋಲ್ಲ ನಂಗೆ ಒಂದೊಂದ್ಸಲ, ಅದು ಸುಮಾರು ಸಲ ಸ್ಪೆಲ್ಲಿಂಗ್ ಕರೆಕ್ಷನ್ ಆಗಿದೆ. ಮೋಹನ್ ಸರ್ ಅವರು ಸಂಗೀತ ನಿರ್ದೇಶಕರು, ಸಾಹಿತ್ಯವನ್ನು ಕೂಡ ಉಣಬಡಿಸಿದವರು ಅಂತೂ. ನಮ್ಮ ನಾಗೇಶ್ ಅವರೆಲ್ಲರಿಗೂ ಪುಷ್ಪವನ್ನು ಕೊಡಬೇಕು. ನಮ್ಮ ಲಕ್ಕಿ ನಾಗೇಶ್ ಮ್ಯಾನೇಜರು, ಹಾಗೆ ಇನ್ನೊಬ್ರು ಅನ್ನದಾತರು, ನಿರ್ಮಾಪಕರು ವಿಕಾಸ್ ಎಸ್ ಶೆಟ್ಟಿ. ಇವರು ನಿರ್ಮಾಪಕರು ಅಂತ ಹೇಳಲ್ಲ, ನಮ್ಮ ನಿರ್ಮಾಪಕರಾಗಿ ನಮ್ಮ ಜೊತೆ ಕೈ ಅಂದರೆ ನಿರ್ಮಾಪಕರಂದ್ರೆ ಎಲ್ಲ ಡೈರೆಕ್ಟರ್ ಹೊಗಳ್ತಾ ಇರ್ತಾರೆ, ನಾನು ಹೊಗಳಲ್ಲ. ಅವರು ನಮ್ಮ ಸದಸ್ಯರಾಗಿ ನಮ್ಮ ಜೊತೆಗೆ ಹೆಜ್ಜೆ ಇಟ್ಟವರು, ಮುಂದೆ ಹೆಜ್ಜೆ ಇಡ್ತಾರೆ. ಅಂದರೆ ನಾವಿದನ್ನ ಗೆಲ್ಸ್ಕೊಡ್ಬೇಕು, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ದೀನಿ. ಸುಮ್ಮನೆ ಒಬ್ಬ ನಿರ್ಮಾಪಕನ ಹೊಂಡಕ್ಕೆ ಹಾಕ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಸಿನಿಮಾ ಮಾಡಬೇಕು ಅಂತ ಹೇಳಿ ಅಲ್ಲ ನೋಡೋಣ. ಹಾಗಾಗಿ ವಿಷಯ ಹಾಗೆ ಅಲ್ಲ, ನಿನ್ನೆ ಮಾತಾಡಿದ ಅದ್ರ ಬಗ್ಗೆ. ಹಾಗೆ ಸಂತೋಷ್ ಕೊಡನ್ಕೇರಿ ಅವರು ನಿರ್ದೇಶಕರು, ನನ್ನ ಆತ್ಮೀಯರು, ಮಾರ್ಗದರ್ಶಕರು. ಹಾಗೆ ನಾಯಕಿ ನಟಿ ವೈಷ್ಣವಿ ನಾಡಿಗ, ಇವರು ಕೂಡ ತುಂಬ ಚೆನ್ನಾಗಿ ರಂಗಭೂಮಿ ಕಲಾವಿದೆ, ತುಂಬ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ನೀಲಾಜಮ್ ಹೋಗಿ ಬಂದರು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೇಹ, ಇವರು ಕೂಡ ನಮ್ಮಲ್ಲಿ ಒಂದು ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಡಿಟ್ರು, ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನ ತನಕ ನನ್ನ ಜೊತೆ ಹೆಜ್ಜೆ ಹಾಕ್ತಿರುವಂಥವ್ರು ಶಿವರಾಜ್ ಮೇವು ಸರ್. ತುಂಬ ನಾನೊಂದು ಹಂತದ ಸಿನಿಮಾ ಮಾಡ್ಕೊ ಬಂದಾಗ ಟೇಬಲಲ್ಲಿ ಇನ್ನೊಂದು ಹಂತವನ್ನು ಜಗಳ ಆಡಿಕೊಂಡು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಏಕೈಕ ಎಡಿಟರ್ ನನಗೆ. ಹಾಗೆ ತುಂಬ ಆತ್ಮೀಯತೆ ಇದೆ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ಕರಣ್ ಕುಂದರ್, ನನ್ನ ಎಲ್ಲ ಸಿನಿಮಾದಲ್ಲೂ ಒಂದು ಪಾತ್ರವಾಗಿ, ಯಾಕಂತ ಹೇಳಿದ್ರೆ ಎಲ್ಲ ನೀವೇ ಇರ್ತೀರ ಅಂತ ಕೇಳ್ಬೋದು ನೀವು. ಯಾಕಂತ ಹೇಳಿದ್ರೆ ದೇವನಲ್ಲಿ ಎದ್ದಾಗ ಬಿದ್ದಾಗ ಹತ್ತಾಗ ಕೈ ಹಿಡ್ಕೊಂಡು ಸಮಾಧಾನ ಹೇಳ್ಕೊಂಡು ನಮ್ಮ ಜೊತೆಗೆ ನಮ್ಮನ್ನು ನಡೆಸ್ಕೊಂಡು ಬರುವಂತಹ ಎಲ್ಲ ಸ್ನೇಹಿತರಿದ್ದೀವಿ. ಬಟ್ ನಮ್ಮನ್ನೀಗ ಯಾರು ಕರೆದೆ ಅಂತ ಕೊಟ್ಟಿದ್ದಲ್ಲ, ನಮ್ಮ ಜೊತೆ ಏನೂ ಇಲ್ಲಿದ್ದಾಗ ಇದ್ದಂಥ ನಮ್ಮ ಸ್ನೇಹಿತರ ಬಳಗ, ಅವರು ನಾವು ಯಾವತ್ತೂ ಬಿಟ್ಕೊಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಜರ್ನಿ ಹಿಂಗೆ ಸಾಗ್ತಾನೆ ಇರುತ್ತೆ. ಹಾಗೆ ನನ್ನ ಇನ್ನೊಬ್ಬ ಸ್ನೇಹಿತ, ಮಾಧ್ಯಮ ಲೋಕದಿಂದ ಬಂದಂತಹ ಒಬ್ಬ, ಇಲ್ಲಿ ಕ್ಯಾಮ್ರಾಮ್ಯಾನ್ಗಳು ಹೇಗಿದ್ದೀರೋ ಹಾಗೆ ನನ್ನ ಜೊತೆಗೂ ಕೂಡ ಉಡುಪಿ ಜಿಲ್ಲಾ ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿರುವಂತಹ ಹಲವು ಪ್ರಸಿದ್ಧ ಚಾನೆಲ್ಗಳಲ್ಲಿ, ಅಂದರೆ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕ್ಯಾಮ್ರಾಮ್ಯಾನ್ ಆಗಿರುವಂತಹ ಅನೀಸ್ ಡಿಸೋಜಾ, ಉಡುಪಿ, ಚಿಕ್ಕಮಗಳೂರು, ಹಾಗೆ ಹಲವು ಭಾಗದಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿದ ಅನೀಸ್ ಡಿಸೋಜಾ ಇವತ್ತು ನನ್ನ ಗುಂಟಿ ಸಿನಿಮಾದ ಮೂಲಕ ಮೊದಲನೆಯ DOP ಆಗಿ, ವಿಲಿಯಮ್ಸ್ ಡೇವಿಡ್ ಅನ್ನುವ ಒಬ್ಬ ಅತ್ಯದ್ಭುತ ಒಬ್ಬ ಕ್ಯಾಮ್ರಾಮ್ಯಾನ್ ಜೊತೆಗೆ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿ ಇವತ್ತು ಗುಂಟಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರಿಗೂ ಕೂಡ ಈ ಬಾರಿ ನಾನು ಆತ್ಮೀಯವಾದ ಧನ್ಯವಾದಗಳನ್ನ ಹೇಳ್ತೀನಿ. PR ನಮ್ಮ ಕಾರ್ತಿಕ್ ಸುಧಾನ್ ಸರ್, ತುಂಬ ಆತ್ಮೀಯತೆ. ಇಲ್ಲಿ ವರದಿಗಾರರು ಹೇಗಿದ್ದಾರೆ, ನಮ್ಮ ಒಬ್ಬರಿಗೆ ಒಂದಿಷ್ಟು ಸ್ನೇಹಿತರಿದ್ದಾರೆ ವರದಿಗಾರರು, ಇದೇ ರೀತಿ ಕೂಡ ಅವರು ಇವತ್ತು PR ಆದ್ರೆ ನಾಡ್ದು ನಮ್ಮ ಇವರು ಬೋರ್ TV ಇವ್ರು ಆಗ್ತಾರೆ. ಹೀಗೆ ಎಲ್ಲರೂ ಆಗ್ಲಿ, ಇದು ಅಂದ್ರೆ ಖುಷಿ. ನಮ್ಮ ಜೊತೆಗಿರುವವರು, ನಮ್ಗೆ ಆ ದಿನ ಮಾರ್ಗದರ್ಶನ ಕೊಟ್ಟವರು, ಈಗ ಬಂದಾಗ್ಲೇ ಹೇಳಿದ್ರು ನಮ್ಮ ಲಕ್ಷ್ಮೀನಾರಾಯಣ ಅವರು, ಏನಂದ್ರೆ ಸಂದೇಶ್ ನೀವು ಮಾಡ್ತಾ ಇರಬೇಕು, ಹೀಗಿನ ಪ್ರಯತ್ನಗಳು ಅಂದ್ರೆ ನಮ್ಗೆ ಆ ಬೆಂಬಲ ಇದೆಯಲ್ಲ ಮಾಧ್ಯಮದವ್ರು ಕೊಟ್ಟಾಗ ನಮ್ಗೆ ಇನ್ನೊಂದು ಹೆಜ್ಜೆ ಮುಂದಿಡಕ್ಕಾಗುತ್ತೆ. ಯಾಕೆ ಸಂದೇಶ್ ಪಿಕ್ಚರ್ ಮಾಡ್ತೀಯ, ಒಂದು ಓಡಲ್ಲ ಅಂತ ಹೇಳಿದ್ರೆ ಹೆದರಿಕೆ ಆಗುತ್ತೆ, ಇವು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಭಾವನಾ ಮೇಡಮ್ ಥ್ಯಾಂಕ್ ಯು, ಕಾರ್ತಿಕ್ ಥ್ಯಾಂಕ್ ಯು. ಅಲ್ಲ ಎಲ್ಲರಿಗೂ ಓಕೆ, ಯಾಕಂತ ಹೇಳಿದ್ರೆ ಸುಮಾರು ಜನ ಹೇಳ್ಬೇಕಾಗತ್ತೆ. ಎನಿವೆ ಇಷ್ಟೆಲ್ಲ ನಮ್ಮ ಸೂಚನ್ ಶೆಟ್ರು ಹಾಗೆ ನಾಗಿ ಎಲ್ಲರೂ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.